ಎಲ್ಲರೂ ನಮಸ್ಕಾರ. ಇವತ್ತು ನಿಮ್ಗೆ ಒಳ್ಳೆ ಬಿಸ್ನೆಸ್ ಪ್ಲಾನ್ ಹೇಳಕ್ಕೆ ಬಂದಿದ್ದೀನಿ. ಈ ಬಿಸ್ನೆಸ್ ಪ್ಲಾನ್ ಅಂದರೆ ಫ್ಯಾಲ್ಕನ್. ಈ ಫ್ಯಾಲ್ಕನ್ ಯೂಸ್ ಮಾಡುವಾಗ ನಿಮ್ಗೊಂದು ಒಳ್ಳೆ ಒಂದು NFT ಮಾರ್ಕೆಟ್ ಪ್ಲೇಸ್ ತಿಳ್ಕೊಳಕ್ಕೆ ಒಂದು ಒಳ್ಳೆ ಒಂದು ಆಪರ್ಚುನಿಟಿ. ಅದೇ ಥರ ಇದೇನಪ್ಪ ಫ್ಯಾಲ್ಕನ್ NFT ಏನಂದರೆ ಫ್ಯಾಲ್ಕನ್ NFT ಒಂದು ಒಳ್ಳೆ ಒಂದು ಟ್ರಸ್ಟೆಡ್ ಗೇಟ್ವೇ. ಇದು ಒಂದು ಫ್ಯೂಚರಿಗೆ ಒಂದು ಓನರ್ಶಿಪ್ನ ಹಿಡಿಯೋಕ್ಕೆ ನಿಮ್ಗೊಂದು ಒಳ್ಳೆ ಒಂದು ಆಪರ್ಚುನಿಟಿ. ಇದು ಒಂದು ಸಿಂಪಲ್, ಸೆಕ್ಯೂರ್ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಆಗಿರೋಕ್ಕೆ, ಒಂದು ಆಕ್ಸೆಸಿಬಲ್ ಆಗಿರೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಏನಂದರೆ ಈ NFTs ಬಗ್ಗೆ ಒಂದು ತಿಳ್ಕೊಳಕ್ಕೆ ಒಂದು ಈಸಿಯಾಗಿರುತ್ತೆ. NFTs ಏನಂದರೆ ಒಂದು ಡಿಜಿಟಲ್ ಪ್ರೂಫ್. ಈ ಪ್ರೂಫ್ನ ನೀವು ಯೂಸ್ ಮಾಡುವಾಗ ಒಂದು ಓನರ್ಶಿಪ್ ಮತ್ತು ಒಂದು ರೆಕಾರ್ಡ್ ನಮ್ಮನ್ನು ಇಡೀಕ್ಕೆ ಒಂದು ಬ್ಲಾಕ್ ಚೈನಲ್ಲಿ ಒಂದು ಆಪರ್ಚುನಿಟಿ. ಅದೇ ಥರ ಒಂದು ಮ್ಯಾಟ್ರ್ ಏನಿದೆ, ಈ NFTs ಮ್ಯಾಟ್ರ್ ಏನಿದೆ ಅಂದರೆ ಒಂದು ಒಳ್ಳೆ ಒಂದು ಕ್ರಿಯೇಟರ್ಸ್ನ ತೊಗೊಂಡೋಗಿ ಒಂದು ಡಿಜಿಟಲ್ ಅಸೆಟ್ಸ್ನ ಇಟ್ಕೊಳೋಕ್ಕೆ ಒಂದು ಒಳ್ಳೆಯ ಒಂದು ಮಿಡಲ್ ಮ್ಯಾನ್ ಅಂತ ಇರಲ್ಲ. ಅದೇ ಥರ ನಿಮ್ಮದು ಡಿಜಿಟಲ್ ಐಟಮ್ಸ್ ಒಂದು ಸೆಕ್ಯೂರ್ ಆಗಿ ಇಡೋಕ್ಕೆ ಒಂದು ಮ್ಯಾಟ್ರ್ ಇದೆ. ಅದೇ ಥರ ನಮ್ಮ ಬಗ್ಗೆ ಏನಂದರೆ ಈ ಪ್ಲಾಟ್ಫಾರ್ಮ್ ಇಲ್ಲಾಂದರೆ ಈ ಬಿಸ್ನೆಸ್ ಮಾಡೆಲ್ ಏನಂದರೆ ಒಂದು ಫ್ಯಾಲ್ಕನ್ ಒಂದು ನೆಕ್ಸ್ಟ್ ಜನ್ರೇಷನ್ NFT ಮಾರ್ಕೆಟ್ ಪ್ಲೇಸ್. ಈ ಮಾರ್ಕೆಟ್ ಪ್ಲೇಸ್ನ ಯೂಸ್ ಮಾಡುವಾಗ ನೀವು ಒಂದು ಸೆಕ್ಯೂರಿಟಿ ಅದರ ಒಂದು ಗ್ಲೋಬಲ್ ರೀಚಿಗಿರುತ್ತೆ. ನಮ್ಮ ಮಿಷನ್ ಏನಂದರೆ ಒಂದು ಈಸಿ ಏನಂದರೆ ಒಂದು ಡಿಜಿಟಲ್ ಓನರ್ಶಿಪ್ನ ಒಂದು ಮೀನಿಂಗ್ಫುಲ್ ಆಗಂತ ಇಡಕ್ಕೆ ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್. ಈ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡುವಾಗ ನೀವು ಒಂದು ಕ್ರಿಯೇಟರ್ ಆಗಿರ್ಬೋದು, ಕಲೆಕ್ಟರ್ ಆಗಿರ್ಬೋದು. ಅದೇ ಥರ ನಮ್ಮ ಜರ್ನಿನ Web3 ಯೂಸ್ ಮಾಡಿ ನೀವು ಸ್ಟಾರ್ಟ್ ಕೂಡ ಮಾಡ್ಬೋದು. ನಮ್ಮ ವಿಷಯ ಏನಂದರೆ ಈ ನೆಕ್ಸ್ಟ್ ಚಾಪ್ಟರ್ ತೊಗೊಂಡೋಗ್ಬೇಕು. ಈ NFTs ನೆಕ್ಸ್ಟ್ ಚಾಪ್ಟರ್ ತೊಗೊಂಡೋಗಿ ಒಂದು ಓಲ್ಡ್ ಅಸೆಟ್ಸ್ಗೆ ನೀವು ಒಂದು ಕಲೆಕ್ಟಿವ್ ಬಗ್ಗೆ ಇಕ್ಕಬೇಕಂತ ನಮ್ಮದು ಒಂದು ಇದೆ. ಅದೇ ಥರ RWA ಅಂತ ಇರುವಾಗ ಒಂದು ಫ್ಯಾಲ್ಕನ್ ವಿಷನ್ ಬಂದು ಒಂದು ಪ್ರೀಮಿಯಂ ಪ್ಲ್ಯಾಟ್ಫಾರ್ಮ್ನ ಇಟ್ಕೊಂಡು ಒಂದು ಓಲ್ಡ್ಸ್ ಕವರೇಜಿಂದ ಇಕ್ಕೋಕ್ಕೆ ಒಂದು ಒಳ್ಳೆ ಓನರ್ಶಿಪ್ ಇರುತ್ತೆ. ಅದೇ ಥರ ಒಂದು ಕಲೆಕ್ಟರ್ಸ್ ಮತ್ತು ಬಯರ್ಸ್ಗೆ ಏನಂತ ಬೆನಿಫಿಟ್ಸ್ ಏನಂದರೆ ಒಂದು ಸೆಕ್ಯೂರ್ ಟ್ರಾನ್ಸಾಕ್ಷನ್ ಇರುತ್ತೆ. ಒಂದು ವೆರಿಫೈಡ್ ಆಗಿ ನಾವು ಒಂದು NFTs ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡುವಾಗ ನಿಮ್ಮ ಬ್ಲಾಕ್ ಚೈನ್ ವೆರಿಫೈ ಆಗಿ ನಿಮಗೆ ಒಂದು ರೈಟ್ಫುಲ್ ಆಗಿ ಓನರ್ಶಿಪ್ ಅಂತ ಇರುತ್ತೆ. ಗ್ಲೋಬಲ್ NFT ಮಾರ್ಕೆಟ್ ಸೈಜ್ ಬಂದು ಒಂದು 2022 $24.4 ಬಿಲಿಯನ್ ಡಾಲರ್ಸ್ ಅಂತ ಇತ್ತು. ಅದೇ ಥರ ಪ್ರೊಜೆಕ್ಟೆಡ್ ಬಂದು 2032 ನಿಮಗೆ $80 ಬಿಲಿಯನ್ ಪ್ಲಸ್ ಇರುತ್ತೆ. 15 CIRG ಅಂತ ಇದೆ. ಕೀ ಡ್ರೈವರ್ಸ್ ಬಂದು ಆರ್ಟ್, ಗೇಮಿಂಗ್, ಕನೆಕ್ಷನ್, ಮೆಟಾವರ್ಸ್ ಮತ್ತು RWA ಟೋಕನ್ ಕೂಡ ಇದೆ. ಕೀ ಫೀಚರ್ಸ್ ಏನಂದರೆ ಇದು ಡೆವಲಪ್ ಮಾಡೋದು ಒಂದು Web20 ಯೂಸ್ ಮಾಡಿ ಡೆವಲಪ್ ಆಗಿದೆ. ಅದೇ ಥರ NFT ಬಂದು ಆಟೋ ಸೋಲ್ ಕೂಡ ಆಗುತ್ತೆ. ನಿಮ್ಮದು ಟ್ರೇಡರ್ಸ್ ಮತ್ತು ಕಮಿಷನ್ಸ್ ಬಂದು ಇರುತ್ತೆ. ಅದೇ ರಿವಾರ್ಡ್ಸ್ ಬಂದು ಗೌರ್ಮೆಂಟಾಗೆ ಆಟೋಮೆಟಿಕ್ ಇರುತ್ತೆ. ಅದೇ ಥರ ನಮ್ಮ ಸಿಸ್ಟಮ್ ಫುಲ್ ಆಟೋನಮಸ್ ಕೂಡ ಇದೆ. ನಮ್ಮದು ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ಏನಂದರೆ ಪ್ರೈಮಲ್ಲಿ $50, ಅಸೆಂಡಲ್ಲಿ $100, ಎಕ್ಸ್ಕ್ಲೂಸಲ್ಲಿ $300, ಎಲೆಟಲ್ಲಿ $500, ಅದೇ ವಿಷನರಿ $1000 ಮತ್ತು ಏಪೆಕ್ಸಲ್ಲಿ $5000. ಟೈಪ್ಸ್ ಆಫ್ ಇನ್ಕಮಲ್ಲಿ ಏನಂದರೆ ಒಂದು ಸೆಲ್ಫ್ ಟ್ರೇಡಿಂಗ್ ಇನ್ಕಮ್, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್, ಬೂಸ್ಟರ್ ಇನ್ಕಮ್, ಲೆವೆಲ್ ಇನ್ಕಮ್, ಅದೇ ಥರ ರಿವಾರ್ಡ್ ಇನ್ಕಮ್ ಕೂಡ ಇದೆ. ಸೆಲ್ಫ್ ಟ್ರೇಡಿಂಗ್ ಪ್ರಾಫಿಟ್ 2% ಅಂತ ಇರುತ್ತೆ. ಅದೇ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮಲ್ಲಿ ನಿಮಗೆ ಅರ್ನ್ ಮಾಡೋದು 5% ಕಮಿಷನ್ ಬಂದು ರೆಫರ್ ಡೆಪಾಸಿಟ್ ಅಂತ ಹೋಗ್ಬಿಡುತ್ತೆ. ಬೂಸ್ಟರ್ ಇನ್ಕಮಲ್ಲಿ ನೀವು ಒಂದು 48 ಅವರಲ್ಲಿ ನೀವು ಒಂದು $1000 ಅಂತ ಇರುತ್ತೆ. ಅದೇ ಥರ ನೀವು 3 ಡೈರೆಕ್ಟ್ ಪೇಮೆಂಟ್ ಒಂದು ಸೇಮ್ ಅಮೌಂಟ್ ಇನ್ವೆಸ್ಟ್ ಮಾಡೋವಾಗ 48 ಅವರ್ ಒಳಗಡೆ ನಿಮಗೆ ಬಂದು 100% ರಿಟರ್ನ್ ಅಂತ ಇರುತ್ತೆ. ಅದೇ ಥರ ಕಮ್ಯುನಿಟಿ ಟ್ರೇಡಿಂಗ್ ಇನ್ಕಮಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದು $1.5. ಅದೇ ಥರ ಡೈರೆಕ್ಟ್ ರೆಫರ್ 30%, ಲೆವೆಲ್ 2 15%, ಲೆವೆಲ್ 3 10%, ಲೆವೆಲ್ 4 5 5%, ಲೆವೆಲ್ 6 10 4%, ಲೆವೆಲ್ 11 15 3%, ಗ್ರ್ಯಾಂಡ್ ಟೋಟಲ್ 100% ಅಂತ ಇರುತ್ತೆ. ರಿವಾರ್ಡ್ಸ್ ಬಂದು ಟೀಮ್ ಬಿಸ್ನೆಸ್ ಬಂದು ನಿಮಗೆ ಮೇನ್ ಲೆಗ್ ಮತ್ತು ಅದರ್ ಲೆಕ್ಕಲ್ಲಿ 1000, 2000, 5000, 10000, 25000, 50000, 1 ಲಕ್ಷ, 2 ಲಕ್ಷ ಮತ್ತು 5 ಲಕ್ಷ ಅಂತ ಇರುತ್ತೆ. ರಿವಾರ್ಡ್ಸ್ ಅಂತೂ ನಿಮಗೆ ಇನ್ಕಮಲ್ಲಿ 100, 250, 500, 2000, 4000, 15000 ಮತ್ತು 30000 ಕೂಡ ಸಿಗುತ್ತೆ ರಿವಾರ್ಡ್ಸ್. ಅದೇ ಡಿಫೆಂಡರ್ ಬಂದು ನಿಮ್ಮ $1 ಲಕ್ಷ ಮಾಡುವಾಗ ನಿಮಗೊಂದು ಡಿಫೆಂಡರ್ ಕಾರ್ ಅಂತ ಸಿಗುತ್ತೆ. ಅದೇ ಟೋಟಲ್ ಬಿಸ್ನೆಸ್ ಬಂದು ನೋಟಲ್ಲಿ 50% ಒಂದು ಲೆಗ್ಗಲ್ಲಿ ಮತ್ತು ರೆಸ್ಟ್ 50% ಬಂದು ಬೇರೆ ಲೆಗ್ಗಲ್ ಅಂತ ಇರಬೇಕು. ಅದೇ NFT ಗ್ರೋತ್ ಡಿಸ್ಟ್ರಿಬ್ಯೂಷನ್ ಬಂದು ಏನಂದರೆ 2% ಸೆಲ್ಫ್ ಟ್ರೇಡಿಂಗ್, ಅದೇ 1.5% ಬಂದು ಕಮ್ಯುನಿಟಿ ಟ್ರೇಡಿಂಗ್ ಇನ್ಕಮ್ ಅಂತ ಇರುತ್ತೆ. ಸೊ ಟೋಟಲ್ ರೀಸೇಲ್ ಬಂದು ನಿಮಗೆ 3.5% ಅಂತ ಇರುತ್ತೆ. NFT ಮಾರ್ಕೆಟ್ ಪ್ಲೇಸಲ್ಲಿ ನಿಮಗೆ ನೆಕ್ಸ್ಟ್ ಎವಲ್ಯೂಷನ್ ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ಮ್ಯಾಜಿಕ್ ಏಜ್, ರಾಜಬಲ್ ಮತ್ತು ಬ್ಲರ್, ಬೈನಾನ್ಸ್ NFT ಮತ್ತು OpenSea ಅಂತ ಕೂಡ ಇದೆ. ನಮ್ಮ ಬ್ಲಾಕ್ ಚೈನ್ ಕನೆಕ್ಟ್ ಮಾಡೋದು ರೇವ್ ವರ್ಲ್ಡಲ್ಲಿ. ಅದೇ ಥರದ ಟೋಕನ್ ಸೈಜ್ ಬಂದು ಒಂದು ಪಾಸಿಟಿವ್ ಆಗಿ ಕೂಡ ಇದೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಈಸಿ. ಫಸ್ಟ್ ಒಂದು ಪ್ಯಾಕೇಜ್ ನೀವು ಪರ್ಚೇಸ್ ಮಾಡುವಾಗ ಒಂದು ಸ್ಮಾಲರ್ ಪ್ಯಾಕೇಜ್ ಬಂದು ಅವೆಲ್ ಆಗಲ್ಲ.
ಅದೇ ಥರ ನೀವು ಲೆವೆಲ್ ಮಾಡುವಾಗ ನೀವು ಓಪನ್ ಒನ್ ಡೈರೆಕ್ಟ್ ಅಂತ ರಿಕ್ವೈರ್ಡ್ ಇರುತ್ತೆ. ಅದು ರೆಗ್ಯುಲರ್ ಬಂದು ನಿಮ್ಮದು ಸೆಲ್ಫ್ ಟ್ರೇಡಿಂಗ್ ಬಂದು ಕಂಪಲ್ಸರಿ ಇದೆ ನಿಮ್ಮ ಇನ್ಕಮಲ್ಲಿ. ನಿಮ್ಮ ಐ ಡಿ ಎಕ್ಸ್ಪೈರ್ ಆಗುವಾಗ ನಿಮ್ಮದು ಒನ್ಸ್ ಬಂದು ನೀವೊಂದು ಅರ್ನ್ ಮಾಡುವಾಗ 12 ಅಂತ ಡೆಪಾಸಿಟ್ ಅಮೌಂಟ್ ಅಂತ ಆಗುತ್ತೆ. ಡೆಪಾಸಿಟ್ ಬಂದು ಯು ಸಿ ಬಂದು ಬೆಪ್ 20 ಅಂತ ಯು ಎಸ್ ಸಿ ಇರುತ್ತೆ. ಎಲ್ಲ ಅರ್ನಿಂಗ್ಸ್ ಬಂದು ಕಮಿಷನ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ ಬಂದು ಬೆಪ್ 20 ಮತ್ತು ಯು ಎಸ್ ಡಿ ಅಂತ ಇದೆ. ವಿತ್ಡ್ರಾಲ್ ಬಂದು ನೀವು ಮಿನಿಮಮ್ ವಿತ್ಡ್ರಾ ಬಂದು 10 ಯು ಎಸ್ ಡಿ ಮತ್ತು ಡೈಲಿ ವಿತ್ಡ್ರಾ ಬಂದು 24 ಅವರ್ ಎಲ್ಲ ವಿತ್ಡ್ರಾ ಒಂದು 10% ಡಿಡಕ್ಷನ್ ಅಂತ ಇರುತ್ತೆ. ಆ ಥರ ಎಲ್ಲ 200% ಒಂದು ಟೋಟಲ್ ಇನ್ಕಮ್ ಬಂದು ಮ್ಯಾರಿಟೇರ್ ಆಗಿರುತ್ತೆ ರೀಟಾಪ್ ಮಾಡೋಕ್ಕೆ. ಅದೇ ಥರ ನಿಮ್ಮ ಐ ಡಿ ಬಂದು ಯೂಸ್ ಮಾಡೋಕ್ಕೆ ನಿಮ್ಮದು ಬಂದು ಡೆಪಾಸಿಟ್ ಬಂದು ನೀವು ಬೇರು ಬೆಪ್ 20 ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ನೆಟ್ವರ್ಕ್ ಬಂದು ಟ್ರಸ್ಟ್ ವಾಲೆಟ್, ಮೆಟಾಮಾಸ್ಕ್ ಮತ್ತು ಟೋಕನ್ ಪಾಕೆಟ್. ಅದೇ ಥರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಬೇರೆ ಡೀಟೇಲ್ಸ್ನ ತಿಳ್ಕೊಬೋದು. ಅದೇ ಥರ ನಮ್ಮದು ಫೇಸ್ಬುಕ್ ಇದೆ, ಎಕ್ಸ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅದೇ ಟೆಲಿಗ್ರಾಮ್ ಲಿಂಕ್ಸ್ ಕೂಡ ಇದೆ. ಅದನ್ನ ಕ್ಲಿಕ್ ಮಾಡಿ ನೀವು ಒಂದು ಪ್ಲ್ಯಾಟ್ಫಾರ್ಮ್ನ ನೀವು ಜಾಯ್ನ್ ಮಾಡ್ಬೋದು. ಥ್ಯಾಂಕ್ ಯು.